ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ತೀವ್ರ ಮಳೆಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ನೀಡುವ ಕುರಿತು ವಾರ್ತೆ ವಿವರ. ಕಲಘಟಗಿ ಪಟ್ಟಣದಲ್ಲಿ ಇಂದು ಕರ್ನಾಟಕ ಸಂಗ್ರಾಮ ಸೇನೆ ಸಂಘಟನೆಯ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರದ ಮೂಲಕ ಕಳೆದ ಹಲವಾರು ದಿನಗಳಿಂದ ತಾಲೂಕಿನಲ್ಲಿ ಸತತವಾಗಿ ಭಾರೀ ಮಳೆಯಾಗುತ್ತಿದೆ. ಈ ಕಾರಣದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೃಹತ್ ಪ್ರಮಾಣದಲ್ಲಿ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ಅಲ್ಲದೆ ಜೀವನಾಧಾರವಾಗಿದ್ದ ಮನೆಗಳನ್ನು ಕೂಡ ಹಾನಿಗೊಳಗಾಗಿವೆ. ತಾಲೂಕಿನಲ್ಲಿ ಹಲವೆಡೆ ರಸ್ತೆಗಳು ಕೂಡ ಹಾಳಾಗಿದ್ದರಿಂದ ತಾವುಗಳು ತ್ವರಿತಗತಿಯಲ್ಲಿ ಪರಿಶೀಲನೆ ಕೈಗೊಂಡು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲೇಬೇಕೆಂದು ಸಂಘಟನೆಯ ಮೂಲಕ ವಿನಂತಿಸಿಕೊಂಡಿರುವ ತಾಲೂಕಾ ಅಧ್ಯಕ್ಷರಾದ ಸಾತಪ್ಪ ಕುಂಕೂರ್, ಮಂಜುನಾಥ್ ನಂದಿಗಟ್ಟಿ, ಶಿವು ಓಲೇಕರ್, ಸುಭಾಷ್ ಕಂಪ್ಲಿಕೊಪ್ಪ ಹಾಗೂ ಸೌಮ್ಯ ನಾಯಕ್, ಮಾರುತಿ ಸಾಲಿ, ನದೀಮ್ ಜಟ್ಟಿ, ಯಲ್ಲಪ್ಪ ಕಂಪ್ಲಿಕೊಪ್ಪ, ಕಲ್ಮೇಶ್ ಹನುಮಣ್ಣವರ್, ಬಸು ಮುಗುಳಿ, ಕಲ್ಲಪ್ಪ ಅರಸನಗೇರಿ, ಎಲ್ಲ ತಾಲೂಕಿನ ರೈತ ಮುಖಂಡರು ಮತ್ತು ರೈತರು ಭಾಗವಹಿಸಿದ್ದರು. ವರದಿ ಮಲ್ಲೇಶ್ ಮಿರ್ಜೆ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಕಲಘಟಗಿ. ಸಾಕಷ್ಟು ಹಾನಿ ಉಂಟಾಗಿದಾವ ಮತ್ತು ಮನೆಗಳು ಕೂಡ ಸಾಕಷ್ಟು ಸುತ್ತಾವ. ಇಲ್ಲಿನ ಹಳ್ಳಿಗಳಿರುವಂಥ ರಸ್ತೆಗಳು ಸಾಕಷ್ಟು ತೆಗ್ಗು ಪ್ರದೇಶ ಬಿದ್ದು ಈವರೆಗೂ ಕೂಡ ಯಾವುದೇ ಸರ್ಕಾರ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ರೈತರಿಗೆ ನೆರವು ನೀಡುವಲ್ಲಿ ವಿಫಲರಾಗಿದ್ದರಿಂದ ನಮ್ಮ ಕರ್ನಾಟಕ ಸಂಗ್ರಾಮ ಮನೆಗಳು ಸಾಕಷ್ಟು ರೈತರಿಗೆ ಹಾನಿಯಾಗಿದೆ. ರಸ್ತೆಗಳಂತೂ ಕೆಸರುಗದ್ದಾಗಿದೆ. ಯಾವುದೇ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಸಂಬಂಧಿಸಿದ ತಹಸೀಲ್ದಾರ್ ಆಗಲಿ ಈ ನಮ್ಮ ತಾಲೂಕಿನಲ್ಲಿ ಸುರಿತಾ ಇರುವುದರಿಂದ ನಮ್ಮ ರೈತರಿಗೆ ಬಹಳ ಅನಾನುಕೂಲವಾಗಿ ಕೆಲವೊಂದು ಬೆಳೆಗಳ ಬಹಳ ಹಾಳಾಗಿದ್ದಾವ ಮತ್ತು ಹೊಳ್ಳಿ ಮನೆಗಳು ಕೂಡ ಕುಸಿದಿದ್ದಾವ ಮತ್ತು ಸಾಕಷ್ಟು ಹಳ್ಳಿಗಳಿಗೆ ರಸ್ತೆಗಳನ್ನಂತೂ ಸಾಕಷ್ಟು ಅಡಿಗೆ ಹೋಗಿದ್ದಾವ. ಅದಕ್ಕಾಗಿ ಇವತ್ತು ಮಾನ್ಯ ಸರ್ಕಾರ ಯಾವುದೇ ರೀತಿ ಈವರೆಗೂ ಕೂಡ ರೈತರಿಗೆ ಏನು ಪರಿಹಾರದ ಪ್ಯಾಕೇಜನ್ನು ಬಿಡುಗಡೆ ಮಾಡಲಿಲ್ಲ ಮತ್ತು ಯಾವುದೇ ರೀತಿ ಇವತ್ತಿನವರೆಗೂ ಅಧಿಕಾರಿಗಳು ಬಂದು ಸರ್ಕಾರ ಮಟ್ಟದಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಬಂದು ರೈತರ ಹೊಲಗಳಿಗೆ ಹೋಗಿ ಬೆಳೆ ಪರಿಹಾರದ ಬಗ್ಗೆ ಆಗಲಿ ಮತ್ತು ಮನೆಯಿದ್ದ ಪರಿಹಾರದ ಬಗ್ಗೆ ಕೂಡ ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕಾಗಿ ಮಾನ್ಯ ಎಸ್ ಸಿ ಸಾಹೇಬ್ ನೀಡಿ ಬಂದ ಮಾಡಿದಾಗ ಕೂಡಲೇ ತಹಸೀಲ್ದಾರ್ ಬದಲಾವಣೆ ಸಂಬಂಧವಾಗಿ ನಾವು ಬಂದಿಲ್ಲ ಅಂತೇಳಿ ಒಂದು ತಮ್ಮ ಆದೇಶದ ನೆಪವನ್ನು ಹೇಳಿದರು. ಅದಕ್ಕಾಗಿ ಮಾನ್ಯ ತಹಸೀಲ್ದಾರ್ ಕೂಡ ಹೊಸದಾಗಿ ನಮ್ಮ ತಾಲೂಕಿಗೆ ಬಂದಿದ್ದಕ್ಕೆ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಹಾಗೂ ಎಲ್ಲ ರೈತರ ಪರವಾಗಿ ನಮಗೆ ಸ್ವಾಗತವನ್ನು ಕೊಡ್ತಿದ್ದೀವಿ. ಇವತ್ತು ತಾಲೂಕಿನ ರೈತರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಕಲಘಟಗಿ ನಿರಂತರವಾಗಿ ಸುಮಾರು ಅವರು ರೈತರು ಹೇಳಿದ ಹಿಂದಿನ ದಶಕ ಸಾಕಷ್ಟು ಮಂದಿ ಬಂದವರು ಕೂಡ ರೈತರ ಇಲ್ಲಿ ಅಲ್ದಾಡೋದೇ ತಪ್ಪಿಲ್ಲ. ಇವತ್ತು ಯಾವುದೇ ರೀತಿ ಒಂದು ಆಧಾರ್ ಕಾರ್ಡ್ ಹಿಡಿದು ಪ್ರತಿಯೊಂದು ರೈತರಿಗೆ ಅನಾನುಕೂಲದಿಂದ ಸತ್ಯವಾಗಿ ಅಡ್ಡಾಡಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ತಾಲೂಕಿಗೆ ಬಂದಿದೆ. ನಮ್ಮ ಬಗ್ಗೆ ಭಾಳ ವಿಸ್ತಾರವಾಗಿ ಒಳ್ಳೆಯ ಅಧಿಕಾರಿಗಳು ನಮ್ಮ ತಾಲೂಕಿಗೆ ನಮ್ಮ ಮಾನ್ಯ ಶಾಸಕರಾಗಿ ಇಲ್ಲಿದ್ರೆ ಕೆಲವೊಂದು ಎಲ್ಲರೂ ಕೂಡ್ಕೊಂಡು ಒಳ್ಳೆಯ ಅಧಿಕಾರಿಗಳನ್ನು ತಗೊಂಡು ಅದಕ್ಕೆ ನಾವು ಒಳ್ಳೆ ರೀತಿ ಆಡಳಿತ ಕೊಟ್ಟು ಯಾವುದೇ ರೀತಿ ರೈತರ ಕೀಳುಭಾವನೆ ನೋಡಾದ್ರೆ ಯಾವುದೇ ಜಾತಿ ನೀತಿ ನೋಡೋಣ ಸರಿಯಾದ ರೀತಿಯಲ್ಲಿ ಅಧಿಕಾರವನ್ನು ನಡೆಸಿದ್ರೆ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಹಾಗೂ ಎಲ್ಲ ತಾಲೂಕಿನ ರೈತರು ತಮಗೆ ಸಹಕಾರವನ್ನು ಕೊಡ್ತೀವಿ. ಮತ್ತು ನಾವು ಕೂಡ ಹಿಂದಿನ ಯಾವುದೇ ಅಧಿಕಾರಿಗಳು ಮಾಡಿದ್ರೆ ಆ ಥರ ನಮ್ಗೆ ರೈತರು ಅಭ್ಯಾಸವಂತ ಕೆಲಸ ಮಾಡಬೇಡ್ರಿ ಅಂತೇಳಿ ಈ ಒಂದು ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಮನವಿಯನ್ನು ಕೊಟ್ಟು ಗುರುತಿಸಿ ಕೂಡಲೇ ಸರ್ಕಾರದ ಏನು ಸಹಾಯಧನ ಬರ್ತೈತಿ ಅದಕ್ಕೆ ತಾವು ಕೂಡ ಹೊತ್ತು ಕೂಡ ಸರ್ಕಾರದ ಸಹಾಯಧನವನ್ನು ಕೊಡಿಸ್ರಿ. ಮತ್ತು ಗೊಂಜಾಳ ತಾವೇ ಖುದ್ದವಾಗಿ ನಮ್ಮ ತಲಾಟಿಯವರ ಮುಖಾಂತರ ಬಂದು ನಮ್ಮ ರೈತರ ಹೊಲಗಳನ್ನು ನೋಡಿದಾಗ ಅದೇನು ಗೊಂಜಾಳ ಬಿದ್ದೀವಿ ಅಂತ ಸಾಕಷ್ಟು ನಮಗೆ ಸಂಕಷ್ಟದಿದ್ದೀವಿ. ಇಂದ ಬರಗಾಲ ಪೀಡಿತ ತಾಲೂಕು ಮಾಡಿದ್ವಿ. ಹಿಂದಿನ ಸಾಲ 2023 ಇನ್ನೂ ಬೆಳೆ ಪರಿಹಾರ ನಮ್ಗೆ ಬಂದಿಲ್ಲ. ಇನ್ನು ಎ ಸಿ ಅವರು ಎಲ್ಲ ಪ್ರಶ್ನೆ ಮಾಡಿದ್ವಿ. ಸುಮ್ಮನೆ ಎ ಸಿ ಅವರು ಡಿ ಸಿ ಅವ್ರನ್ನ ಹಾಕಿದ್ದು, ಡಿ ಸಿ ಅವರು ತಹಸೀಲ್ದಾರ್ನ ಹಾಕೋದು, ಹಾಗಾಗಿ ರೈತರು ಅಡ್ಡಾಡಿ ಸಹಾಯಕರಿಗೆ ನಮಗೆ. ಅದಕ್ಕಾಗಿ ನೀವು ಪ್ರಾಮಾಣಿಕವಾಗಿ ನಮ್ಮ ರೈತರಿಗೆ ಅಂತ ನಮ್ಮ ಕೆಲಸ ಮಾಡಿಕೊಡ್ತಿರೋದನ್ನ ಇವತ್ತು ನಮ್ಮ ರೈತ ಮುಖಂಡರ ಮುಂದೆ ಮತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಮುಂದೆ ಹೇಳಿ ಇವತ್ತು ಯಾವುದೇ ಲೀಡರ್ ತಗೊಂಡು ನಿಮ್ಮ ತಹಸೀಲ್ದಾರ್ ಹಣ ಏನು ಮಾಡ್ತಾರೆ ಅಂದ್ರೆ ಕೇಸ್ ಸರ್ಕಾರ ಕೊಡ್ತಾರೆ, ಕೇಸ್ ಸರ್ಕಾರ ನಮ್ಗೆ ಏನು ಗೊತ್ತಿಲ್ಲ. ನೀವು ನೋಡಿ, ನೀವು ಮಾಡಿ ನಮ್ಮದು ಕೆಲಸ ಒಮ್ಮೆ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಒಂದು ಆಟನ ನೋಡಿದ್ರೆ ಗೊತ್ತಾಗಲ್ಲ ನಾವು ಏನು ಮಾಡ್ತಾರೋ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್